ಜನ ತಗೊಳದ್ನೆ ದೊಡ್ಡದು ಏನು ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ, ಅಲ್ಲಿ 580 ಎಕರೆನೋ ಏನೋ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ನೋಟಿಫಿಕೇಶನ್ ಇಶ್ಯೂ ಮಾಡೋರಲ್ಲ, ಬರೀ ನೆನ್ನೆ 7 ಜನಕ್ಕೆ ಹಾಕೊಂಡ್ರು ಚೆಕ್ನ. ಅದು ಶಾಸಕನ ಕಳಿಸಿ ಎಲ್ಲಾದ್ರೂ ಚೆಕ್ ಕೊಡೋದು ಉಂಟಾ? ಈ ತರ ಯಾವ್ದಾದ್ರು ಈ ತರ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಭೂಸ್ವಾಧೀನ ಆದಾಗ ಶಾಸಕರುಗಳ ಅಧ್ಯಕ್ಷತೆಯಲ್ಲಿ ಅದೇಂತ ದೊಡ್ಡ ಇದಿಟ್ಕೊಂಡು ಕೊಟ್ಟಿರೋದು. ಇವತ್ತು ಫೋಟೋ ನೋಡಿದೆ, ಶಾಸಕರುಗಳು ಚೆಕ್ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಹೊಸದಾಗಿ ಏನ್ ಶುರು ಮಾಡಿದ್ದಾರೆ. ಏನ್ ಶಾಸಕ ತಗೊಂಬಂದು ಮನೆಯಿಂದ ಕೊಡ್ತಾವ್ರ? ಸರ್ಕಾರದ ಅಧಿಕಾರಿಗಳು ಯಾವ ರೈತರುಗಳು ಭೂಮಿ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ, ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿನಲ್ಲೋ ಇಲ್ಲ ಭೂಸ್ವಾಧೀನದ ಒಂದು ಅಧಿಕಾರಿ ಏನಿರ್ತಾನೆ ಅವನ ಕಡೆಯಿಂದ ಇವೆಲ್ಲ ಆಗಬೇಕು. ಈಗ ಶಾಸಕರ ಕಳಿಸ್ಬಿಟ್ಟು 7 ಜನಕ್ಕೆ ಚೆಕ್ ಇಶ್ಯೂ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಲ್ಲಿರೋದು ಎಷ್ಟು ಜನ ಅಂದ್ರೆ ಟೆಂಪ್ಟ್ ಮಾಡೋದು ಹೇಗೆ ಅನ್ನೋದಕ್ಕೆ 2 ಕೋಟಿ 30 ಲಕ್ಷ. ಈಗ 2 ಕೋಟಿ 30 ಲಕ್ಷ ನಾನು ರೈತರಿಗೆ ಹೇಳೋದು, ಯಾರು ತಗೊಂಡಿದ್ದೀನಿ ಚೆಕ್ನ, ಕಾಂಗ್ರೆಸ್ನವ್ರಿರ್ಲಿ ಯಾರೇ ಇರ್ಲಿ, ಆ 2 ಕೋಟಿ 30 ಲಕ್ಷ ಚೆಕ್ ತಗೊಂಡ್ರೆ ನಿಮಗೆ ದುಡ್ಡು ಖರ್ಚು ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಇಡ್ತಾರೆ ಅಂತ ಇಟ್ಕೊಳ್ಳಿ. ಆ 2 ಕೋಟಿ 30 ಲಕ್ಷನ 20 ವರ್ಷಕ್ಕೆ ಅವ್ರಿಗೆ ಎಷ್ಟು ದುಡ್ಡು ಸಿಗಬಹುದು ಬಡ್ಡಿ ಬ್ಯಾಂಕ್ ಅಲ್ಲಿ ಇಟ್ಟರೆ ಸರ್, ಇದನ್ನ FD ಗಿಟ್ಟು ಒಂದ್ 40 ಲಕ್ಷ 50 ಲಕ್ಷ ಸಿಗಬಹುದು. ಅದೇ ಲ್ಯಾಂಡ್ ಅನ್ನ ಹಾಗೆ ನೀವು ಇಟ್ಕೊಂಡ್ರೆ, ಅದೇ ಲ್ಯಾಂಡ್ ಅನ್ನ ಹಾಗೆ ಇಟ್ಕೊಂಡ್ರೆ ಈಗ 2 ಕೋಟಿ 20 ಲಕ್ಷ 50 ಲಕ್ಷ ಏನು ಕೊಡ್ತೀವಿ ಅಂತಾರೆ, ಅದು 20 ಕೋಟಿ ಆಗುತ್ತೆ ಆ ಲ್ಯಾಂಡಿನ ವ್ಯಾಲ್ಯೂ. ಹಾಗೆ ಇಟ್ಕೊಂಡ್ರೆ ನೀವು ಆ ಜಮೀನ. ಅದರಿಂದ ನಾನು ರೈತರ ಭಾವನೆಗಳೇನಿದೆ, ಪಾಪ ಇವರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವರೆಲ್ಲ ಭಾಷಣ ಮಾಡವ್ರೆ, ಇವರೇ ಶಿವಕುಮಾರ್ ಅವರೇ ಮಾತಾಡವ್ರೆ. ಅವರ ಪಿತ್ರಾರ್ಜಿತ ಆಸ್ತಿಗಳು, ಅವರ ತಂದೆ ಮುತ್ತಾತಂದ್ರು ಭೂಮಿ ಹೊತ್ತು ಆ ಭೂಮಿಯ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ, ಇವತ್ತು ಅಂತ ಕುಟುಂಬಗಳನ್ನ ಹೊರಗಾಕೋದು ಎಲ್ಲಾದ್ರೂ ಉಂಟಾ ಭಾಷಣ? ಈಗ ನೀವೇನಪ್ಪ ಮಾಡ್ತಾ ಇದೀರಿ? ನಿಮ್ಮೆಲ್ಲ ಏನೇನು ಮಾತಾಡಿದಿರಿ, ಅದು ಈಗಲ್ಟೊಂದ್ ಕಡೆ ಇರ್ಲಿ. ಈಗೇನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅವತ್ತೇನ್ ಹೇಳಿದಿರಿ ವಿಧಾನಸಭೆ ಕಲಾಪದಲ್ಲಿ? ಸ್ವಲ್ಪ ತರಿಸ್ಕೊಂಡು ನೋಡ್ಲಿ ಇವರಲ್ಲಿ.